ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಅಂದರೆ, ಇವತ್ತೇನಿದ್ರು ನೋಡಿ ಹಬ್ಬದ ತಯಾರಿ ಮಾಡ್ಕೊಳೋದು ಮನೆಯಲ್ಲಿ ಫ್ರೆಂಡ್ಸ್. ಇವತ್ತು ಹಾಗೆ ಎಲ್ಲ ಪರ್ದೆ ಆಗಲಿ, ಮ್ಯಾಟ್ಗಳಾಗಲಿ, ಏನಾದರೂ ಎಲ್ಲ ಕ್ಲೀನ್ ಮಾಡ್ಕೊಳೋದಾಗಲಿ ಮನೇಲಿ, ಹಾಗೆ ಮದರಂಗಿ, ಶಾವಿಗೆದು ಎಲ್ಲ ಡ್ರೈ ಫ್ರೂಟ್ ಎಲ್ಲ ತಯಾರು ಮಾಡ್ಕೊಳೋದಾಗಲಿ ಎಲ್ಲ ಇವತ್ತು ತಯಾರಿ ನೋಡಿ ಫ್ರೆಂಡ್ಸ್. ಇವತ್ತು ಎಲ್ಲ ತಯಾರಿ ಮಾಡಿಕೊಂಡು ಹಬ್ಬಕ್ಕೆ ಅಲ್ಲಿ ರೆಡಿಯಾಗಿ ಇಟ್ಕೊಳ್ಳುವಂಥ ವಸ್ತುಗಳು ಇವತ್ತು ಎಲ್ಲ ಮನೆಗೆಲ್ಲ ಡೆಕೋರೇಷನ್ ಮಾಡ್ಕೊಳೋದು, ಹಾಗೆ ನಾವು ಕೂಡ ಮದರಂಗಿ ಹಚ್ಕೊಳೋವಂಥದ್ದು. ಹಾಗೆ ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಪರ್ದೆಗಳನ್ನು ನಾನು ಎಲ್ಲ ಇದ್ದಿದ್ದೆಲ್ಲ ತೆಗೆದುಕೊಂಡಿದ್ದೀನಿ ಎಲ್ಲ ಹಾಕೋಕ್ಕಾಗಿ. ನೋಡಿ ಫ್ರೆಂಡ್ಸ್, ನಾನು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಎಲ್ಲ ಕ್ಲೀನಾಗಿ ನೆಲ ಎಲ್ಲ ಇವಾಗ ನೋಡಿ ನಾನು ಪರ್ದೆ ಎಲ್ಲ ಹಾಕೋಣಕ್ಕೆ ನೋಡಿ ಫ್ರೆಂಡ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪರ್ದೆಯನ್ನೆಲ್ಲ. ನೋಡಿ ನಮ್ಮ ಪರ್ದೆಗಳು ಫ್ರೆಂಡ್ಸ್ ಮನೆಯದು. ನೋಡಿ ಇದು ಹೊಸ್ಲಿಗೆ ಹಾಕುವಂಥ ತೋರಣ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯದು. ನೋಡಿ ಹೀಗಿದೆ, ಇದೊಂದು ತೋರಣ ಮನೆಯದು ಹಾಕೋದು ಫ್ರೆಂಡ್ಸ್ ನಂದು, ಈ ಥರ ಡಿಸೈನಿಂದು. ಹಾಗೆ ನೋಡಿ ಫ್ರೆಂಡ್ಸ್, ಇದೊಂಥರ ಇದೆ. ಹಾಗೆ ದೊಡ್ಡದು ಅಂದರೆ ಹೊರಗಡೆ ಹಾಕೋಕ್ಕೆ, ಹೊರಗಡೆ ಹೊಸಲಿಗೆ ಹಾಕುವಂಥ ತೋರಣ ಅಂದರೆ ಇದು ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಇದೆ, ಹೊರಗಡೆ ಹೊಸಲಿಗೆ ಹಾಕುವಂಥದ್ದು ದೊಡ್ಡದಿದು. ಹಾಗೆ ಇವೆರಡು ಮಾತ್ರ ಸಣ್ಣವು ನೋಡಿ ಫ್ರೆಂಡ್ಸ್. ಇದು ಎಲೆದು ನೋಡಿ ಈ ಥರ ಇದೆ ಫ್ರೆಂಡ್ಸ್ ನಮ್ಮ ಮನೆ ಹೊಸಲಿ ಹಾಕುವಂಥದ್ದು. ನಾನು ನೋಡಿ ಇಲ್ಲಿ ಪರ್ದೆ ಅಂದರೆ ನೋಡಿ ಫ್ರೆಂಡ್ಸ್, ಇದು ದೊಡ್ಡ ಪರ್ದೆ. ಇದು ನೋಡಿ ಫ್ರೆಂಡ್ಸ್, ಇದು ದೊಡ್ಡ ಪರ್ದೆ. ಇದು ಒಳಗಡೆ ಹಾಕೋಣಕ್ಕೆ ಮನೆ ಒಳಗಡೆ. ಇದು ನೋಡಿ ಫ್ರೆಂಡ್ಸ್, ಇವು ನಾನು ಎರಡೂ ಒಂದೇ ಥರ ಇದ್ದಾವೆ ಫ್ರೆಂಡ್ಸ್. ಇವು ಚೆನ್ನಾಗಿ ಕಾಫಿ ಕಲರ್ ಚೆನ್ನಾಗಿದೆ ಅಂತ ಪರ್ದೆಗಳು ಒಳಗಡೆ ಸಣ್ಣವು ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು, ಯಾಕಂದರೆ ಒಳಗಡೆ ಸಣ್ಣದಿದೆಯಲ್ಲ ಬಾಗಿಲು, ಅದಕ್ಕೆ ನೋಡಿ. ಈ ಥರ ಎರಡಿದ್ದಾವೆ ಫ್ರೆಂಡ್ಸ್. ನೋಡಿ ಇದೊಂದು ಗುಲಾಬಿ ಕಲರ್, ಇದೊಂದು ಪರ್ದೆ. 4 ಪರ್ದೆ, 4 ಬಾಗಿಲಿದ್ದಾವೆ ಫ್ರೆಂಡ್ಸ್ ನಮ್ಮವು, 4 ಪರ್ದೆ ಈ ಥರ. ಹಾಗೆ ನೋಡಿ ಇದು ಸೋಫಾ ಸೆಟ್ಟೆ ಹಾಕುವಂಥದ್ದು ಇದು ಫ್ರೆಂಡ್ಸ್, ಕವರ್ ಇದು. ಇಷ್ಟು ಈಗ ನಾನು ಹೊಸಲುಗಳಿಗೆ ಹಾಕಿ ಡೆಕೋರೇಷನ್ ಮಾಡಬೇಕು ಫ್ರೆಂಡ್ಸ್. ಇವಾಗಲೇ ನಾವು ಮನೆಯೆಲ್ಲ ಒಳ್ಳೆ ಚೆನ್ನಾಗಿ ಕಾಣೋ ರೀತಿ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ತೀವಿ ಹಿಂದಿನ ದಿನಾನೇ. ಅದಕ್ಕೆ ನೋಡಿ ಫ್ರೆಂಡ್ಸ್, ಇದೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಇವಾಗ ನಾನು. ಇವು ಮ್ಯಾಟ್ಗಳು ನೋಡಿ ಫ್ರೆಂಡ್ಸ್ ಎಲ್ಲ. ಇದನ್ನು ಈಗ ಈ ಹೊಸಲಿಗೆಲ್ಲ ಮ್ಯಾಟ್ ಒರೆಸ್ಕೊಳವೆಲ್ಲ ಹಾಕ್ತಿದ್ದೀನಿ ಫ್ರೆಂಡ್. ಇವಾಗ ಎಲ್ಲ ಹೊಸಲಿನಲ್ಲಿ ಇವು ಮುಂದ್ಗಡೆ ಹಾಕ್ತೀನಿ ಫ್ರೆಂಡ್. ಇವು ಕಾಟನ್ ಥರ ಇದ್ದಾವೆ, ಚೆನ್ನಾಗಿರ್ತವೆ ಕಾಲು ಒರೆಸೋಕ್ಕೆ. ಹಾಗೆ ಇವೆಲ್ಲ ಹಿಂತ್ಲೆಲ್ಲ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಮ್ಯಾಟ್ಗಳನ್ನೆಲ್ಲ. ಹಾಗೆ ಇದು ಮುಂದ್ಗಡೆ ನೋಡಿ ಫ್ರೆಂಡ್ಸ್ ಪರ್ದೆ ಹಾಗೂ ತೋರಣ ಹೇಗೆ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಒಳಗಡೆ ನೋಡಿ ಫ್ರೆಂಡ್ಸ್, ಇದು ಅದೇ ಕಲರು, ಇದು ತೋರಣ ನೋಡಿ ಫ್ರೆಂಡ್ಸ್. ಇದು ಕೂಡ ನೋಡಿ, ಇದು ಸೋಫಾ ಸೆಟ್ಟು. ನೋಡಿ ಫ್ರೆಂಡ್, ಇದು ಒಂದು ರೂಮಿಗೆ ಈ ಥರ ತೋರಣ ಪರದೆ ಹಾಕಿದ್ದೀನಿ ನೋಡಿ. ಇದು ದೇವ್ರ ಕೋಣೆ, ಇದೊಂಥರ ಗುಲಾಬಿ ಕಲರ್. ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಹಬ್ಬಕ್ಕೆ. ನಾನು ನಮ್ಮನೆ ಹೇಗೆ ಡೆಕೋರೇಷನ್ ಮಾಡಿದ್ದೀನಿ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ನೋಡಿ ಎಷ್ಟು ಸ್ವಚ್ಛವಾಗಿ ಹಬ್ಬದ ಥರ ಕಾಣುತ್ತೆ ಫ್ರೆಂಡ್ಸ್ ಅಂತ
ಚಿಕ್ಕದಾದರೂ ನಮ್ಮ ಮನೆ ನಾವು ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂತ. ಹಾಗೆ ನೋಡಿ ಫ್ರೆಂಡ್ಸ್, ಹಬ್ಬದ ದಿನ ಹಾಕೊಳ್ಳೋಕ್ಕೆ ಸಮೀರ ನಮ್ಮ ಮನೆಯವ್ರ ಬಟ್ಟೆ ಹಾಗೂ ಅವ್ರು ಹಾಕೊಳ್ಳೋಂಥ ನಮಾಜಿಗೆ ಟೋಪಿ, ಆಮೇಲೆ ಸ್ಪ್ರೈ ಇತ್ತರ. ಹಾಗೆ ನೋಡಿ ಇದು ಸುರ್ಮಾ ಅಂತ. ಇದನ್ನೆಲ್ಲ ಒಂದು ಕಡೆ ತೆಗೆದಿಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದೇ ಸತಿ ಸಿಗಲ್ಲ ಅಂತ ಒಂದು ಸತಿ ತೆಗೆದಿಟ್ಬಿಡ್ತೀನಿ ಇವಾಗ, ಆಮೇಲೆ ಟೆನ್ಷನ್ ಇರಲ್ಲ. ಹಾಗೆ ನೋಡಿ ಫ್ರೆಂಡ್ಸ್, ಮನೆಗೆಲ್ಲ ತಯಾರಿ ರೆಡಿ ಮಾಡಿದೆ. ಮನೆಗೆಲ್ಲ ಕ್ಲೀನಾಗಿ ಎಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ತೋರಣ, ಪರ್ದೆ, ಆಮೇಲೆ ಮ್ಯಾಟ್ಗಳು, ಸೋಫಾ ಸೆಟ್ಟಿಂದು ಎಲ್ಲ ಹಾಕಿ ನಮ್ಮ ಮನೆಯವರಿಗೆಲ್ಲ ಸಮೀರಿಗೆ ಬಟ್ಟೆ ಗಿಟ್ಟೆ ಎಲ್ಲ ರೆಡಿ ಮಾಡಿಟ್ಟೆ. ಇವಾಗ ಏನಿದ್ರು ಶಾವಿಗೆ ಮಾಡೋಕ್ಕಾಗಿ ಏನೇನು ಬೇಕು ಎಲ್ಲ ವಸ್ತು ರೆಡಿ ಮಾಡಿ ಇಟ್ಕೋಬೇಕು ಫ್ರೆಂಡ್. ಹಾಗೆ ಆಮೇಲೆ ಮದರಂಗಿದು ಯೋಚನೆ ಮಾಡಬೇಕು. ಫಸ್ಟು ಏನಿದ್ರು ಶಾವಿಗೆ ಪಾಯಸ ಮಾಡಲಿಕ್ಕೆ ಎಲ್ಲ ಸಾಮಾನೆಲ್ಲ ತಯಾರಿ ಮಾಡಿ ಇಟ್ಕೋಬೇಕು ನೋಡಿ ಫ್ರೆಂಡ್. ಇವಾಗ ಶೇಂಗದ ಬೀಜ ಎಲ್ಲ ಹುರ್ಕೊಂಡು ಎಲ್ಲ ಕಡೆಯಿಂದನೂ ಎಲ್ಲ ತಯಾರಿ ಮಾಡಿ ಇವಾಗ ಇಟ್ಕೊತೀನಿ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಂದಿದ್ದಾರೆ. ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಹೋಗಿ ತಂದಿದ್ದಾರೆ. ನೋಡಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ. ನೋಡಿ ಒಂದು ಕಟ್ಟು ಪುದೀನ ಕೂಡ ತಂದಿದ್ದಾರೆ ಫ್ರೆಂಡ್ಸ್. ಇವಾಗ ಇದೆಲ್ಲ ನಾನು ಸ್ವಚ್ಛ ಮಾಡಿ ಇಟ್ಕೊತೀನಿ. ಇವಾಗ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್, ಇಲ್ಲ ಅಂದರೆ ಮತ್ತು ಬೆಳಗಿನ ಜಾವ ಎಲ್ಲ ಇದೆಲ್ಲ ಮಾಡೋಕ್ಕೆ ಸರಿ ಆಗಲ್ಲ ನನಗೆ. ಹಾಗೆ ನೋಡಿ ಇಲ್ಲಿ ಒಂದೆರಡು ತಟ್ಟೆಯಲ್ಲಿ ಎಲ್ಲ ಶಾವಿಗೆದು ಸಾಮಾನೆಲ್ಲ ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಏನೇನು ಬೇಕು, ಎಷ್ಟು ಬೇಕು ಅಂತ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನನಗೆ ಚೆನ್ನಾಗಾಗುತ್ತೆ. ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನೋಡಿ ಇದು ಶೇಂಗದ ಬೀಜ, ಇದನ್ನು ಹುರ್ಕೊಂಡು ಬೇಳೆ ಮಾಡ್ಕೋಬೇಕು. ಇದನ್ನು ಎಷ್ಟೆಷ್ಟು ಬೇಕು ಅಂತ ತಗೊಂಡು ಇಟ್ಕೊಂಡ್ರೆ ಫ್ರೆಂಡ್ಸ್ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಪಟ ಶಾವಿಗೆ ಮಾಡುವಾಗ ಸಿಗುತ್ತೆ ನನಗೆ. ನೋಡಿ ಇದಂತೂ ಏನು ಒಡೆಯೋದು ಬೇಡ, ಇದಂತೂ ಎಷ್ಟು ಬೇಕಷ್ಟು ಹಾಕ್ಕೊಳೋದು ಅಷ್ಟೇ ಫ್ರೆಂಡ್ಸ್. ಇದು ನೋಡಿ ಇವಾಗ ಎಷ್ಟು ಬೇಕು ಅಂತ ನಾನು ಸ್ವಲ್ಪ ಜೋಡಿಸಿ ಇಟ್ಕೊಬಿಡ್ತೇನೆ ಫ್ರೆಂಡ್. ಇವಾಗ ನೋಡಿ ಫ್ರೆಂಡ್, ನಾನು ಇಷ್ಟಿಷ್ಟು ಡ್ರೈ ಫ್ರೂಟ್ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಬಾದಾಮ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೆನೆ ಹಾಕ್ತೀನಿ ಇವಾಗ. ಬೆಳಗ್ಗೆ ಅಂದರೆ ಸಿಪ್ಪೆ ತಗೊಂಡು ಪೀಸ್ ಮಾಡ್ಕೊಳಕ್ಕೆ ಬರುತ್ತೆ. ನೋಡಿ ಇಲ್ಲಿ ಕಲ್ಲಂಗಡಿ ಬೀಜ ಇಷ್ಟು ತಗೊಂಡಿದ್ದೀನಿ. ಪಿಸ್ತಾ ತಗೊಂಡಿದ್ದೀನಿ ಒಂದು ಸ್ವಲ್ಪ. ಇಷ್ಟು ಕಾಜು, ತತ್ತಿ ಹಣ್ಣು ತಗೊಂಡಿದ್ದೀನಿ. ಇಲ್ಲಿ ನೋಡಿ ಇಷ್ಟು ಶೇಂಗದ ಬೀಜ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಸೋಂಪಿನ ಕಾಳು. ಇದಕ್ಕೆ ಒಂದು ತೆಂಗಿನಕಾಯಿ ಹಾಕಿ ಅದರಲ್ಲಿ ಒಂದು 4 ಸೋಂಪಿನ ಕಾಳು, ಆಮೇಲೆ 4 ಏಲಕ್ಕಿ ಹಾಕಿ ಒಂದು ಸ್ವಲ್ಪ ರುಬ್ಬಿಡ್ತೇವಲ್ಲ ನಾವು ಕೊಬ್ಬರಿನ, ಅದರಲ್ಲಿ ಮಿಕ್ಸ್ ಆಗಿಬಿಡುತ್ತೆ ನಾವು ಚೆನ್ನಾಗಿ ರುಬ್ಬಿದಾಗ. ನೋಡಿ ಇದು ಒಣ ದ್ರಾಕ್ಷಿ, ನೋಡಬೇಕು ಹಾಕಬೇಕು ಬೇಡ ಅಂತ, ಯಾಕಂದರೆ ಹುಳಿ ಆಗಿಬಿಡುತ್ತೆ ನಮ್ಮ ಪಾಯಸ ಕೂಡ. ಅದಕ್ಕಾಗಿ ನೋಡ್ತಾ ಹಾಗೆ ಸುಮ್ಮನೆ ಇಟ್ಕೊಂಡಿದ್ದೀನಿ. ನೋಡೋಣ ಅಂತ ಹಾಕೋದಾದರೆ ನೋಡೋಣ, ಇಲ್ಲ ಅಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿಬಿಡ್ತೀನಿ. ಯಾಕಂದರೆ ನಮ್ಮ ಶಿರಕುಂಬ ತುಂಬ ಹುಳಿ ಆಗಿಬಿಡುತ್ತೆ. ಯಾಕಂದರೆ ಒಂದೆರಡು ದಿನ ಇರುತ್ತಲ್ಲ, ಅದಕ್ಕಾಗಿ ಹುಳಿ ಹೇಗೆ ಬಿಸಿ ಮಾಡ್ತೇವೋ ಹಾಗೂ ಹುಳಿ ಬಂದುಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನೋಡಿ ಇಷ್ಟೆಲ್ಲ ತಗೊಂಡಿದ್ದೀನಿ. ಈಗ ಡ್ರೈ ಫ್ರೂಟ್ ಇವನ್ನೆಲ್ಲ ನಾನು ಚೆನ್ನಾಗಿ ಪೀಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಪೀಸ್ ಮಾಡಿ ಒಂದು ಕವರಲ್ಲಿ ಹಾಕಿಟ್ಕೊಳ್ತೀನಿ. ಒಂದೇ ಸತಿ ಸಿಗುತ್ತೆ ನನಗೆ ಶಿರಕುಂಬ ಮಾಡುವಾಗ, ಆವಾಗ ಬೇಗ ಕೈಗೆ ಸಿಕ್ಕಿಬಿಡುತ್ತೆ ಅಂತ. ಈ ಉತ್ತತ್ತಿ ಹಣ್ಣು, ಬಾದಾಮ್, ಕಾಜು ಹಾಗೂ ಶೇಂಗದ ಕಾಳನ್ನು ನಾನು ಸ್ವಚ್ಛ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಹುರ್ಕೊಂಡು ಬೇಳೆ ಮಾಡ್ಕೊತೀನಿ ಫ್ರೆಂಡ್. ಇವಾಗ ನೋಡಿ ಫ್ರೆಂಡ್, ಈಗ ನಾನು ಶೇಂಗದ ಬೀಜನ ಹುರಿತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಚಟಪಟ ಅನ್ನೋವರೆಗೂ ಹುರಿದ್ರೆ ಬೇಗ ಸಿಪ್ಪೆ ತೆಗಿಯೋಕ್ಕೆ ಎಲ್ಲ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹುರಿತಾ ಇದ್ದೀನಿ. ನೋಡಿ ಈಗ ಚೆನ್ನಾಗಿ ಹುರಿದಿದೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಹುರಿದಿದೆ ಕೂಡ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗಿತೇನೆ ಫ್ರೆಂಡ್ಸ್. ಇವಾಗ ಅಲ್ಲಿವರೆಗೂ ಉತ್ತತ್ತಿ ಹಣ್ಣು ಸಣ್ಣದಾಗಿ ನಾನು ಕೊಯ್ಕೊಳ್ತೇನೆ. ಇವಾಗ ಬೇರೆ ಪ್ಲೇಟಲ್ಲಿ ಹಾಕಿದ್ದೇನೆ ಸ್ವಲ್ಪ ತಣ್ಣಗಾಗಲಿ ಅಂತ. ತಣ್ಣಗಾಗಲಿ. ಇಷ್ಟು ಐಟಮ್ ಸಾಕು ನಮಗೆ, ಇದೇ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ನಾವಿರೋದು 3 ಜನ ಅಲ್ಲ, ಇಷ್ಟು ಸಾಕು ಅಂತ ನನ್ನ ಅಂದಾಜಿನ ಮೇಲೆ ಇಷ್ಟು ತಗೊಂಡಿದ್ದೀನಿ. ಇನ್ನೂ 2 ಐಟಮ್ ಬೇಕಿತ್ತು ನನಗೆ, ಸಿಗಲಿಲ್ಲ ಫ್ರೆಂಡ್ಸ್. ಪಾಯಸದಲ್ಲಿ ಹಾಕೋಕ್ಕೆ ಸಿಗಲಿಲ್ಲ ನನಗೆ.
ಇವಾಗ ಇಷ್ಟರಲ್ಲೇ ನಾನು ಇರಲಿ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ತೆಂಗಿನಕಾಯಿ ರುಬ್ಬಿ ಹಾಕ್ತೇವೆ ಫ್ರೆಂಡ್ಸ್, ಹಾಗೂ ಒಂದು 3-4 ಸ್ಪೂನಷ್ಟು ತುಪ್ಪ ಹಾಕ್ತೀವಿ. ಇದಕ್ಕೆ ನನಗೆ ಸುಮಾರು 1.5 kg ಸಕ್ಕರೆ ಬೇಕು ಫ್ರೆಂಡ್ಸ್ ಇಷ್ಟು ಪಾಯಸ ಮಾಡಲಿಕ್ಕೆ. ಇದಿಷ್ಟೇ ಸುಮಾರು ಒಂದು 4 ಲೀಟ್ರ್ ಅಷ್ಟು ಪಾಯಸ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ತುಂಬಾ ಆಗುತ್ತೆ ಆದರೂ ಕೂಡ. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಇದರಲ್ಲೇ ಹಾಕ್ತೀನಿ ನೆನೆಯೋಕ್ಕೆ ಬಾದಾಮನ್ನ. ಚೆನ್ನಾಗಿ ನೆನೆ ಬರ್ತವೆ ಅಂತ ಸಣ್ಣ ಚಂಬಲ್ಲಿ ಹಾಕ್ತಾಯಿದ್ದೀನಿ. ಬೆಳಗ್ಗೆ ತನಕ ತುಂಬ ಚೆನ್ನಾಗಿ ನೆನೆ ಬರುತ್ತೆ, ಸಿಪ್ಪೆ ತೆಗಿಲಿಕ್ಕೆ ತುಂಬ ಚೆನ್ನಾಗುತ್ತೆ. ಹಾಗೂ ನೆನೆದ್ರೆ ಪೀಸ್ ಮಾಡ್ಕೊಳಕ್ಕಂತೂ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಇದನ್ನು ಬೆಳಗ್ಗೆವರೆಗೂ ಸ್ವಲ್ಪ ನೆನೆಲಿ ಇವು. ಹಾಗೆ ನೋಡಿ ಫ್ರೆಂಡ್ಸ್, ಈ ತಟ್ಟೆಯಲ್ಲಿ ಕಲ್ಲಿನ ಮೂಲಕ ನಾನು ಶೇಂಗದ ಬೀಜದ ಬೇಳೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಇದಾಗ್ತಾ ಇದ್ದಾವೆ ನೋಡಿ. ಈಗ ಒಂದು ಮರದಲ್ಲಿ ಹಾಕ್ಕೊಂಡು ಕೇರು ಇಟ್ಟು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ ಇವಾಗ. ನೋಡಿ ಫ್ರೆಂಡ್, ಎಲ್ಲ ಬೇಳೆ ಮಾಡಿಕೊಂಡೆ ನಾನಿವಾಗ. ಹಾಗೆ ನಾನು ಒಂದು ವಸ್ತು ಬಿಟ್ಟಿದ್ದೆ ಫ್ರೆಂಡ್ಸ್, ಇದು ನೋಡಿ. ಇದಂತೂ ಮೇನು ಇರಲೇಬೇಕು, ಇದು ಗಸಗಸೆ ನೋಡಿ, ಇಲ್ಲ ಅಂದರೆ ಸರಿಯಾಗಲ್ಲ. ಇದೇ ಮೇನ್ ನೋಡಿ ಫ್ರೆಂಡ್ಸ್ ನಮಗೆ ಶಾವಿಗೆ ಪಾಯಸಕ್ಕೆ ಚೆನ್ನಾಗಿರುತ್ತೆ. ಅದರಲ್ಲಿ ನಾವು ಕಶ್ಕಶ್ ಅಂತೀವಿ ಇದನ್ನೆಲ್ಲ ನಾನು ಡ್ರೈ ಫ್ರೂಟನ್ನು ಇದು ಎಲ್ಲ ಒಂದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಫ್ರೈ ಮಾಡ್ಕೊಂಡು ಕಪ್ಪಗಾಗಬಾರ್ದು, ಸ್ವಲ್ಪ ಅಷ್ಟೇ ಮಂದ ಕಲರ್ ಬರೋವರೆಗೂ ಸ್ವಲ್ಪ ತುಪ್ಪದಲ್ಲಿ ಕರೆದು ತೆಗೆದುಬಿಡಬೇಕು ಫ್ರೆಂಡ್ಸ್. ಆಮೇಲೆ ಎಲ್ಲ ಶಾವಿಗೆ ಪಾಯಸ ಆದಮೇಲೆ ರೆಡಿ ಆದಮೇಲೆ ಇದನ್ನೆಲ್ಲ ಆ್ಯಡ್ ಮಾಡ್ಕೊತೀವಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ತುಂಬ ಹಾಲಿನಲ್ಲೇ ಮಾಡಿದರೆ ತುಂಬ ಚೆನ್ನಾಗಿದೆ. ಶಾವಿಗೆ ಮಾತ್ರ ಭಾಳ ಹಾಕೋಂಗಿಲ್ಲ ಫ್ರೆಂಡ್ಸ್, ಹಾಕಿದರೆ ಒಂಥರ ದಪ್ಪವಾಗಿ ಉಪ್ಪಿಟ್ಟಾದಂಗೆ ಆಗ್ಬಿಡುತ್ತೆ. ಆಮೇಲೆ ತುಂಬ ಕಡಿಮೆ ಅಂದರೆ ಕಡಿಮೆನೇ ಹಾಕಬೇಕು. ಡ್ರೈ ಫ್ರೂಟು, ಹಾಲು ಇದರಲ್ಲಿ ಮಾಡಿದರೆ ಚೆನ್ನಾಗುತ್ತೆ. ಶಾವಿಗೆನ ಸ್ವಲ್ಪ ಒಂದು 1/4 ಭಾಗದಷ್ಟು ತಗೋಬೇಕು ನೋಡಿ ಫ್ರೆಂಡ್ಸ್. ಇದಕ್ಕೆ ಇಷ್ಟಿದೆ ನೋಡಿ ಇವತ್ತಿನ ನನ್ನ ಪಾಯಸದ ಡ್ರೈ ಫ್ರೂಟ್ಗಳು. ಇಷ್ಟು ತಯಾರು ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಕವರಲ್ಲಿ ಹಾಕಿಟ್ಕೊಳ್ತೀನಿ ಫ್ರೆಂಡ್ ಇವಾಗ. ಹಾಗೆ ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಕವರಲ್ಲಿ ಹಾಕಿಟ್ಟೆ. ಮತ್ತೇನು ವಿಶೇಷತೆ ಅಂದರೆ ಫ್ರೆಂಡ್ಸ್, ಎಲ್ಲರೂ ಹಬ್ಬದ್ದು ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಮಾಡ್ತೇವೆ ಫ್ರೆಂಡ್ಸ್, ಆದರೆ ನಾವು ಹಿಂದಿನ ದಿನ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ವಿಡಿಯೋ ಹಬ್ಬ ಆಗಿ ಮಾರನೇ ದಿನ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ನಮ್ಮ ಇವತ್ತಿನ ವಿಡಿಯೋ ಇವತ್ತು ಹಾಕಕ್ಕೆ ಬರಲ್ಲ. ಯಾಕಂದರೆ ನಾವು ಬೆಳಗಿನ ಜಾವ 8 ಗಂಟೆಗೆ ಹಾಕೋದ್ರಿಂದ ಇಡೀ ದಿನಾನೇ ಹೋಗಿಬಿಡುತ್ತೆ. ಅದಕ್ಕೆ ಮಾರನೇ ದಿನ 8 ಗಂಟೆಗೆ ಬರೋದೆ ಫ್ರೆಂಡ್ಸ್ ನಮ್ಮ ವಿಡಿಯೋ ಕೂಡ. ಹಾಗಾಗಿ ನಾನು ನಮ್ಮ ಎಲ್ಲ ಯೂಟ್ಯೂಬ್ ಫ್ರೆಂಡ್ಸಿಗೆ ಹೇಳಬೇಕಿತ್ತು, ಅದಕ್ಕಾಗಿ ನಾನು ಹೇಳಿದೆ. ನಮ್ಮ ವಿಡಿಯೋ ಆ ದಿನ ಬರಲ್ಲ, ನೆಕ್ಸ್ಟ್ ದಿನ ಬರುತ್ತೆ. ಹಾಗೆ ಶಾರ್ಟ್ ವಿಡಿಯೋ ಕೂಡ ಬರುತ್ತೆ ಅದೇ ದಿನ. ಈ ವಿಡಿಯೋ ಮಾತ್ರ ನೆಕ್ಸ್ಟ್ ದಿನಾನೇ ಬರುತ್ತೆ ಫ್ರೆಂಡ್ಸ್. ಎಲ್ಲರೂ ಹಬ್ಬದ ವಿಡಿಯೋ ಹಾಕಿ ಅಂತ ಎಲ್ಲ ಹೇಳ್ತಾಯಿದ್ರು. ಆ ದಿನಾನೇ ಬರೋದಿಲ್ಲ, ಮಾರನೇ ದಿನ ಬರುತ್ತೆ, ಲೇಟಾಗಿ ಒಂದಿನ ಫ್ರೆಂಡ್ಸ್. ಹೀಗಿದೆ ನೋಡಿ, ನಾವು ಅಪ್ಲೋಡ್ ಮಾಡೋದು ರಾತ್ರಿ ಆಗಿಬಿಡುತ್ತೆ, ಬೆಳಗ್ಗೆ ಬರುತ್ತೆ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಮೆಹಂದಿ ಡಿಸೈನ್ ತಗೊಳ್ತಾ ಇದ್ದೀನಿ ನೋಡಿ. ನಾನು ಪೆನ್ನಿಂದ ಬರ್ಕೊಂಡಿದ್ದೀನಿ ಫ್ರೆಂಡ್ಸ್. ಪೆನ್ನಿಂದ ಬರ್ಕೊಂಡು ಡಿಸೈನ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಹಾಗೆ ಬಿಡ್ಸೋಕ್ಕೆ ಬರಲ್ಲ. ಫಸ್ಟು ಪೆನ್ನಿಂದ ಬರೆದು ಹೇಗಾಗುತ್ತೆ ಅಂತ ನೋಡಿದೆ. ಅದು ಚೆನ್ನಾಗಿ ಕಾಣ್ತಾ ಇದ್ಮೇಲೆ ನಾನು ಡಿಸೈನ್ ಅದ್ರ ಮೇಲೆ ಬರಿತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಇವಾಗ ಎಷ್ಟು ಬರೆದಿದ್ದೀನಿ, ಇನ್ನು ಡಿಸೈನ್ ಮಾಡಬೇಕು. ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಹೇಗೆ ಮೆಹಂದಿ ಬಿಡಿಸ್ಕೊಂಡೆ ಅಂತ. ನೋಡಿ, ನಾನು ಸ್ವಲ್ಪ ಪೆನ್ನಿಂದ ಮೊಬೈಲಿಂದ ನೋಡಿ ಡಿಸೈನ್ ಮಾಡಿಕೊಂಡೆ. ಈಗ ನಾನು ಡಿಸೈನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಹೇಗೆ ಕಾಣ್ತಾ ಇದೆ. ಬಿಡಿಸಿದ ಮೇಲೆ ಕೂಡ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್, ನಾನು ಡಿಸೈನ್ ಬಿಡಿಸ್ಕೊಂಡೆ ನೋಡಿ, ಈ ಥರ ಆಗಿದೆ. ಎಲ್ಲ ಹೂವಿನ ಥರ ಬಿಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗಂತೂ ಡಿಸೈನ್ ಬರಲ್ಲ. ಪೆನ್ನಲ್ಲಿ ಸುಮ್ಮನೆ ಹಿಂಗೆ ಬರ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈ ಕಡೆ ಕೂಡ ಈ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಏನು ನೋಡಿ ಫ್ರೆಂಡ್ಸ್, ಇದು ಹತ್ತಿದ ಮೇಲೆ ಕೂಡ ತೋರಿಸ್ತೀನಿ.
ಈ ಥರ ನೋಡಿ, ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ನನ್ನ ಡಿಸೈನ್ ಹೇಗಿದೆ ಅಂತ ತಿಳಿಸಿ. ನನ್ನ ಸಿಂಪಲ್ ಡಿಸೈನ್ ಚೆನ್ನಾಗಿದೆಯೋ ಇಲ್ಲ ಅಂತಲೂ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಹ್ಯಾಪಿ ರಂಜಾನ್ ಮುಬಾರಕ್ ಫ್ರೆಂಡ್ಸ್.